ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವು ನೋಡ್ತಾ ಇದ್ದೀರಾ ವಿಕೆ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತು ವಿಶೇಷ ಅಂದರೆ, ಭಾಳ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ದೀರಾ, ಒಳ್ಳೆ ರೀತಿ ಒಳಗೆ ವಿಡಿಯೋ ಮಾಡ್ತಾ ಇದ್ದೀರಾ, ಇದೇ ರೀತಿ ವಿಡಿಯೋನ ಮುಂದುವರಿಸಿ, ತುಂಬ ಉಪಯುಕ್ತ ಮಾಹಿತಿ ಕೊಡ್ತಾ ಇದ್ದೀರಾ ಅಂತ ಭಾಳ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಯಾರಿಗಾದ್ರೂ ಕಮೆಂಟ್ ರಿಪ್ಲೈ ಮಾಡೋದಕ್ಕೆ ಆಗಲಿಲ್ಲ ಅಂದರೆ ದಯಮಾಡಿ ಕ್ಷಮೆ ಇರಲಿ. ಆದಷ್ಟು ಬೇಗ ಎಲ್ಲರೂ ಕಮೆಂಟನ್ನು ನೋಡಿ ಆದಷ್ಟು ನನಗೆ ಅರ್ಥ ಆಯಿತು ಅಂದರೆ ನನಗೆ ಎಷ್ಟು ಗೊತ್ತಿರುತ್ತೋ ಅಷ್ಟನ್ನು ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇವತ್ತೇನಪ್ಪ ವಿಷಯ ಅಂದರೆ, ಇವಾಗ ನಮ್ಮ ಮನೆ ಸಿಂಗಲ್ ಕೋಟ್ ವಾಲ್ ಪುಟ್ಟಿ ಹಾಕ್ತಾರೆ, ಡಬಲ್ ಕೋಟ್ ವಾಲ್ ಪುಟ್ಟಿ ಹಾಕ್ತಾರೆ, ತಿಕ್ತಾರೆ, ಪ್ರೇಮರು ಹೊಡಿತಾರೆ. ಪ್ರೇಮರ್ ಮೇಲೆ ಇವಾಗ ಹೆಚ್ಚು ದಿನ ಬಾಳಿಕೆ ಬರೋದು ಆಯಿಲ್ ಪೇಂಟಾ ಅಥವಾ ವಾಟರ್ ಪೇಂಟಾ? ಭಾಳ ಜನ ಕನ್ಫ್ಯೂಸ್ ಇರುತ್ತೆ. ಯಾಕೆ ಅಂದರೆ ಆಯಿಲ್ ಪೇಂಟ್ಗೂ ವಾಟರ್ ಪೇಂಟ್ಗೂ ಡಿಫ್ರೆನ್ಸ್ ಇದೆ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಆಯಿಲ್ ಪೇಂಟ್ಗೂ ವಾಟರ್ ಪೇಂಟ್ಗೂ ಹೆಂಗೆ ಅಂದರೆ, ಆಯಿಲ್ ಪೇಂಟನ್ನು ಈಗೇನು ವಾಲ್ಕ್ಯಾರ್ ವಾಲ್ ಪುಟ್ಟಿ ಗೋಡೆ ಮೇಲೆ ಯಾವುದೇ ಕಾರಣಕ್ಕೂ ಹೊಡ್ಸೋದಕ್ಕೆ ಹೋಗಬೇಡಿ. ಇದು ಒಂದು ನಿಮಗೆ ಗಮನದಲ್ಲಿರಲಿ. ಭಾಳ ಜನ ಈ ತಪ್ಪು ಮಾಡ್ತೀರಾ. ನಾನೇ ಎಷ್ಟೋ ಮನೆಯಲ್ಲಿ ಆಯಿಲ್ ಪೇಂಟನ್ನು ರಿಮೂವ್ ಮಾಡಿದ್ದೀನಿ. ರಿಮೂವ್ ಮಾಡೋದಕ್ಕೋಸ್ಕರ ನಿಮಗೆ ದುಡ್ಡು ಮಾತ್ರ ಸಿಕ್ಕಾಪಟ್ಟೆ ಖರ್ಚಾಗುತ್ತೆ. ಯಾಕೆ ಅಂದರೆ ರಿಮೂವ್ ಮಾಡೋವಂಥ ಕೆಮಿಕಲ್ಲೇ ಏನೋ ಇಲ್ಲ ಅಂದ್ರೂ ಬರೀ ಲೀಟ್ರಿಗೆ 600-700 ರೂಪಾಯಿ ಇದೆ. ಅದಕ್ಕೋಸ್ಕರ ಆಯಿಲ್ ಪೇಂಟನ್ನು ಯಾವ ಕಾರಣಕ್ಕೂ ಗೋಡೆಗೆ ಹೊಡ್ಸೋದಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಕೆಲವೊಬ್ರು ಏನು ಮಾಡ್ತಾರೆ, ನಮ್ಮ ಪೇಂಟರ್ಸ್ಗಳು ತಪ್ಪಿನಿಂದ ಮನೆ ಓನರ್ಗೆ ಅರ್ಥ ಆಗಂಗಿಲ್ಲ. ಏನಾಗುತ್ತೆ ಅಂದರೆ, ಇವರು ಪೇಂಟರ್ಸ್ಗಳು ಹೇಳಂಗೇ ಇಲ್ಲ ಸರ್ ಚೆನ್ನಾಗಾಗುತ್ತೆ, ನೀವು 5 ವರ್ಷಕ್ಕೂ ಒಂದ್ಸರಿ 6 ವರ್ಷಕ್ಕೆ ಒಂದ್ಸರಿ ಪೇಂಟ್ ಮಾಡಿಸ್ಬೋದು, ನೀವು ನೀರು ಹಚ್ಚಿ ಒರೆಸ್ಕೋಬೋದು, ಏನಾಗಲ್ಲ, ಕಲರ್ ಫೇಡ್ ಆಗಲ್ಲ ಅಂತಂದು ಹೇಳಿ ಆಯಿಲ್ ಪೇಂಟ್ ಹಚ್ಚಿಬಿಡ್ತಾರೆ. ಅವರು ಕೂಡ ದುಡ್ಡು ಬಜೆಟ್ಟು ಕೂಡ ಕಮ್ಮಿ. ಇವಾಗ ವಾಟರ್ ಪೇಂಟ್ ಆದರೆ ನಿಮಗೆ ವಾಷಬಲ್ ಪೇಂಟ್ ಬೇಕಾದರೆ 700-800-1000 ರೂಪಾಯಿ ರೇಂಜ್ಗೆ ಇರುತ್ತೆ. ಈ ಆಯಿಲ್ ಪೇಂಟ್ ಹಂಗಲ್ಲ, 350-400 ರೂಪಾಯಿ ಲೀಟ್ರ್ ಬಂದುಬಿಡುತ್ತೆ. ಕವರೇಜು ಚೆನ್ನಾಗಿರುತ್ತೆ ಅಂತಂದು ಹೇಳಿ ಆಯಿಲ್ ಪೇಂಟನ್ನು ಹೊಡೆದ್ಬಿಡ್ತಾರೆ ನಮ್ಮ ಪೇಂಟರ್ಸ್ಗಳು. ಆದರೆ ಆ ತಪ್ಪನ್ನು ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಆಯಿಲ್ ಪೇಂಟನ್ನು ವಾಲ್ ಪುಟ್ಟಿ ಗೋಡೆಗಳ ಮೇಲೆ ಯಾವುದೇ ಕಾರಣಕ್ಕೂ ಯಾರು ಹಚ್ಚಿಸಲೇಬಾರ್ದು. ಯಾಕೆ ಅಂದರೆ ಮುಂದೆ ಭಾಳ ಅಂದರೆ ಭಾಳ ಕಿರಿಕಿರಿ ಉಂಟಾಗುತ್ತೆ. ಅದಕ್ಕೋಸ್ಕರ ನಿಮಗೆ ಇವಾಗ ದುಡ್ಡಿಲ್ಲ, ಹಚ್ಚೋದಕ್ಕಾಗಲ್ಲ ನಿಮ್ಮ ಮನೆಗೆ, ನೆಕ್ಸ್ಟ್ ಯಾವಾಗ 5 ವರ್ಷ ಆಗಲಿಲ್ಲ 10 ವರ್ಷದ ಮಟ್ಟ ಆಗಲಿ ಬರೀ ಮತ್ತು ಪ್ರೇಮರ ಹೊಡಿಸಿ, ಅವಾಗ ಹಚ್ಚಿಸಿ. ಯಾಕೆ ಅಂದರೆ ಒಂದ್ಸರಿ ನಾವು ಮನೆಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಹಗಲಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಆಗಂಗಿಲ್ಲ. ಅದಕ್ಕೋಸ್ಕರ ಇನ್ನೂ ಒಂದು ಆಯಿಲ್ ಪೇಂಟ್ ಮತ್ತು ಎಲ್ಲಿ ಹಚ್ಬೇಕಪ್ಪ ಅಂದರೆ, ಆಯಿಲ್ ಪೇಂಟನ್ನು ಹಚ್ತಾರೆ ಎಲ್ಲಿ ಹಚ್ತಾರೆ ಅಂದರೆ, ಇವಾಗೇನು ಹೋಟ್ಲು, ಆನಂತರ ಇವಾಗ ಏನು ಗ್ಯಾರೇಜ್ ಇರುತ್ತಲ್ಲ ಗ್ಯಾರೇಜು, ಆನಂತರ ಹಾಸ್ಪಿಟ್ಲ್ಗಳು, ಇಂಥಲ್ಲೆಲ್ಲ ಭಾಳ ಗಲೀಜೆಲ್ಲ ಆಗ್ತೈತಲ್ಲ ಅಂತಲ್ಲಿ ಆಯಿಲ್ ಪೇಂಟ್ ಹಚ್ತಾರೆ. ಈ ಹಳ್ಳಿಯಲ್ಲಿ ಇವಾಗ ಮೇಸ್ಕಟ್ ಅಂತಲೇ ಹೇಳಿಸ್ತಾರೆ ಆಯಿಲ್ ಪೇಂಟ್. ಅದನ್ನು ಬಿಟ್ಟರೆ ಗೋಡೆಗೆ ಎಲ್ಲೂ ಕೂಡ ಹಚ್ಚಬೇಡಿ. ಯಾಕೆಂದರೆ ಭಾಳ ಅಂದರೆ ಭಾಳ ತಲೆನೋವು ಅದು ಆಯಿಲ್ ಪೇಂಟ್ ವಾಲ್ ಪುಟ್ಟಿ ಗೋಡೆಗೆ ಹಚ್ತು ಅಂದರೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಆದಷ್ಟು ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಾದರೂ ಯೂಸ್ ಆಗೋದು ಆದಷ್ಟು ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.